ಲೇ ಹೇಳ್ ಕಳ್ಸಿನಿ ಗುಂಡವಕ್ಕಗ ಬರ್ತಾಳ ಬಾ ಕುಂದ್ರ ಹಂಗ್ಯಾಕ ಲುಟುಪುಟ್ಟು ಅಂಟ್ ಸುಟ್ಟು ಬೆಕ್ನಂಗ್ ಓಡಾಡಕತ್ತಿ ಬಾ ಇಲ್ಲಿ ಕುಂದ್ರ. ಯಪ್ಪ ನಿಮಗೆ ಗೊತ್ತಾಗಂಗಿಲ್ಲ, ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರೇನ, ನಿಮಗೆ ಗೊತ್ತಾಗದಲ್ಲ. ಅದ್ರಾಗ ಆಕಿ ಗುಂಡವಕ್ಕ ಯಮನಿ ಮೇಲೆ ಭಾಳ ಅಂದ್ರೆ ಭಾಳ ಜೀವದಾಳ. ಎಲ್ಲಿ ದಾರೆ ಬರುಮ್ದಾಗ ಅಲ್ಲೇ ಹೊಕ್ಕ ಮಾತಾಡಿ ಬಂದ್ಬಿಡ್ತಾಳ. ಏನೋ ಮಾತು ಕಿತ್ ಕೊಟ್ಟು ಬಿಟ್ರೆ ಹೇಗಂತ ನನಗೆ ಚಿಂತತೈತಿ. ನೀವೊಂದು ಅದೇನು ಹೇಳ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ, ಈ ಸಂಬಂಧ ನಿಲ್ಬೇಕು ಆಟ. ಹ್ಞೂ ಒಂದಿಟ್ಟು ತಡ್ಕೊಂತೀನಿ ಬಂದ್ರ ಬರ್ಲಿಕ್ಕಿ. ಏನು ಮಾಡತ್ತೀರವ? ಬಂದ್ಲ ಬಾ ಬಾ ಬೇ ಗುಂಡವಕ್ಕ, ಬಾ ಬಾ ಕುಂದ್ರ ಬಾ. ಬಿಸಿಲು ಭಾಳ ಐತಲ್ಲ, ಪಾನಕ ಮಾಡ್ಲೇನ? ಯವ್ವ ಬೇಡವ ಯವ್ವ ತಾಯಿ, ಇಂಥ ಹವಾಮಾನದಾಗ ನಾನೇನ್ರ ಪಾನಕ ಕುಡಿದ್ಬಿಟ್ರಿ ಇಲ್ಲಡಿ ಇಲ್ಲಿ ಒಲ್ಲೆವ. ನಾನು ಹವಾಮಾನ ಭಾರಿ ಸುಮಾರು ಐತಿ, ಪಾನಕ ಗಿನ್ಕ ಏನು ಬೇಡ, ಮಾಡಂಗಿದ್ರ ಒಂದು ಕಪ್ ಚಾ ಮಾಡೋಗು. ಹಾಂ ಬಾ ಬಾ. ಯಾಕಪ್ಪ ತಮ್ಮ, ಏನು ಸಮಾಚಾರ? ಯಾಕೆ ಹೇಳಿ ಕಳಿಸಿದಿ? ನಿಂತ ಮಟ್ಟಕ್ಕಿನ ಮೇಲೆನ ಬರ್ಬೇಕಂತ್ರಿ ಗುಂಡವಕ್ಕಾರ ಅಂತ ನಿಮ್ಮ ಮನೆ ಆಳ್ಮಗ ಬಂದು ಹೇಳ್ದ. ಏನು ವಿಶೇಷ, ಏನು ಸಮಾಚಾರ? ದೊಡ್ಡರು ಪಡ್ಡರು ಆಗಾರಂಕರು ಎಲ್ಲರೂ ಮುಗ್ದಾರ ಮನ್ಯಾಗ, ಮತ್ತೇನು ರೈತನ? ಹಾಂ ವಿಷಯ ಇತ್ತು, ಅದಕ್ಕೆ ಮತ್ತೆ ಹೇಳಿ ಕಳ್ಸಿದ್ನ್ಯಾನ. ಏನಂದ್ರ ಬೇಸರ ಮಾಡ್ಕೊಬೇಡಿ ಹಿಂಗಂತೀನಂತಂದು ಏಟ ಆಗಲಿ ಅವ ಬೀರಪ್ಪ ನನಗಿನ್ನ ಸಣ್ಣವದನ. ಅವಂಗ ಕೊಟ್ಟು ಮಗಳು ಕೊಡ್ಬೇಕನ್ನಕ ಆಗಂಗಿಲ್ಲ, ಹೌದಾ? ಅಂದ್ರ ಅವ ಇಲ್ಲ ಸತ್ತಾನ, ಅವನ ಮಗ. ಈಗ ಶಿವಣ್ಣಂದು ಹೇಳ್ತೀನಿ ನಾನು, ಅವಂಗಾಗಲ್ಲ ಶಿವಣ್ಣಗ ಕೊಟ್ಟು ಕೊಸದು ಮಾಡಕ ಆಗಲ್ಲ ಮದ್ವಿನ ತಂಗಿನ. ಏನು ಹ್ಞೂನ್ಲ ಆಗಲ್ಲ ಅವಂಗ, ನನಗೆ ಗೊತ್ತೈತಿ. ದುಡಿಯೋದಿಲ್ಲ ದುಃಖ ಪಡಿಯೋದಿಲ್ಲ ಮುದುಕಿನ ಪಾಪ, ಏನು ಮಾಡಂಗಿಲ್ಲ. ಹೊತ್ತು ಕಳಿಯಕ ಅಲಾರ್ದ ತಾದ ದುಡ್ದು ಹಾಕತ್ತ. ಇದು ಹೋದ್ರೆ ಹೋತು ಬಂದ್ರೆ ಬಂತು, ಏನು ಮಾಡೋಕ್ಕಾಗಲ್ಲ. ಮನ್ಯಾಗ ಗಂಡು ಮಕ್ಳನ್ನಾರು ಸರಿ ಇರ್ಬೇಕು. ಅದಕ್ಕೆ ನಿನ್ನ ಹತ್ರನ ಬರಾಕಿದ್ನ್ಯಾನ ಅದ ವಿಷಯ ಮಾತಾಡಕ್ಕನ. ಒಂದಿಟ್ಟು ಏಟ್ರ ನೀನು ಒಂದಿಟ್ಟು ಸಹಾಯ ಮಾಡಿದೆ ಅಂದ್ರೆ ಆ ಹುಡುಗಿದೊಂದಿಟ್ಟು ಕನ್ಯೆ ಸರಿ ಬಿಡಿಸ್ದಂಗೆ ಆಗುತ್ತಾ, ಆ ಪುಣ್ಯ ನಿನಗೂ ನಿನ್ನ ಮಕ್ಕಳಿಗೂ ಇರುತ್ತಾ ಅಂತ ಅದನ್ನ ಹೇಳ್ಬೇಕಂದ್ನೋ ನಾನು. ಯಾಕ ಅದನ್ನ ಹೇಳಕತ್ತೀನಿ ಬೇ. ಇಂಥ ಚಲೋ ಸಂಬಂಧ ಬಂದ್ರೆ ನೀನು ನನ್ನ ಮಗಳಿಗೆ ತೋರಿಸ್ಬೇಕ ಏನ ನೀನು ಯಮ್ನವ್ಗೆ ತೋರಿಸ್ಬೇಕವ? ಹೇಳಿ ನೀನು. ಯಾಕ್ಲ ಹಂಗ್ಯಾಕಂತೀಯಪ್ಪ? ನನಗೆ ನಿನ್ನ ಮಗಳು ಬೇರೆ ಅಲ್ಲ, ನಮ್ಮ ಯಮನವು ಬೇರೆ ಅಲ್ಲ. ನಾ ಹೇಳಿಲ್ಲ ನಂಗೆಲ್ಲ ಅಣ್ಣ ತಮ್ಮಗಳು ಬೇಕು, ಎಲ್ಲ ಅಕ್ಕ ತಂಗಿಯರು ಬೇಕಪ್ಪ. ನೀ ಹಿಂಗಂದ್ರೆ ನನಗೆ ಭಾಳ ಬೇಸರ ಆಗತ್ತ ತಮ್ಮ. ಹಂಗಲ್ವೇ ಗುಂಡವಕ್ಕ ನೀನು? ಅಲ್ವೇ ಅಕ್ಕ, ನೀನು ನನ್ನ ಮಗಳನ್ನ ಆ ಯಮನವನು ಒಂದ ತಕಡೆಗಿಟ್ಟು ತೂಕ ಮಾಡಕ್ಕೆ ಹೊಂಟಿಯಲ್ಲ, ಇದು ಯಾ ನ್ಯಾಯ ಹೇಳಿ ನೀನ ನೋಡುನು. ಅಯ್ಯಯ್ಯ ಹಂಗ್ಯಾಕ ಇವ? ನಾನೇನು ಎರಡು ಬಗ್ದಿನಿ ಇವ? ನಿನ್ನ ಮಗಳಿಗೊಂದು ಆಕಿಗೊಂದು. ಆಕಿ ಏಟಮ್ಮಾಗಲಿ ದೊಡ್ಡ ಆಕಿ ಮೊದ್ಲಾಕಿ ಮದುವೆ ಮಾಡಿ ಆಕಿನ ಗಂಡ ಮನೆಗೆ ಕಳ್ಸೋದು ನಮ್ಮೆಲ್ಲರ ಕರ್ತವ್ಯವ. ಅದಕ್ಕೆ ಆಕಿ ನೋಡೀನಿ, ನಿನ್ನ ಮಗಳು ನೋಡಲ್ಲ ಅಂತ ಹೇಳಿಲ್ಲವ ನಾನು. ನಿನ್ನ ಮಗಳಿಗೆ ನೋಡ್ತೀನಿ. ಬೇಕಾರೆ ನಮ್ದು ಇನ್ನೊಬ್ರು ಅದಾರ, ನಮ್ಮ ನಾದ್ನಿ ಮಗಳು ಇನ್ನೊಬೇಕಿ ನಾದ್ನಿದಾಳಲ್ಲ, ಆಕಿ ಮಗ ಅಮೇರಿಕಾದಾಗಿರ್ತಾನ, ಬೇರೆ ದೇಶದಾಗ. ಅವ್ನು ಬೇಕಾರೆ ನಮ್ಮ ಈಕಿನ ಕೊಡುನಂತ. ಯವ್ವ ಒಲ್ಲೆವ, ನಾನಂತ್ರ ಇರೋ ಒಬ್ಬ ಮಗಳನ್ನ ಅಲ್ಲೆಲ್ಲ ಬೇರೆ ದೇಶಕ್ಕೆ ತಿಳಿಲಾರ್ದು ಅರಿಲಾರ್ದು ಊರಿಗೆ ಕೊಟ್ಟು ಕುಂದ್ರಕ್ಕಾಗತ್ತಾನೆ ಅಕ್ಕ? ಒಲ್ಲೆವ ಯವ್ವ ನಾನು. ಈಗ ಹೆಂಗೆ ಹೇಳವ? ಈಗ ನಿನಗೆ ಪ್ರೀತಿ ಯಮ್ನವನ ಮ್ಯಾಗ ಐತಿ, ನಮ್ಮ ಮೇಲೆ ಎಷ್ಟು ಪ್ರೀತಿ ಇಲ್ಲ ಅಂದ್ರೆ ಹಂಗೆ ಮಾಡು. ಯಮ್ನವ್ಗೆ ಯಾವ್ದಾರ ಒಂದು ತೋರಿಸು, ಅದು ನಾವೇನು ಬ್ಯಾಡ ಅಂತೀವನ? ಮಾಡು, ಇಂಥ ದೊಡ್ಡ ಸಂಬಂಧ ತೋರಿಸ್ಬೇಡ ಅಂತೀನಿ ನಾನು. ಅಯ್ಯ ಮೊದ್ಲ ಹೇಳಿದ್ರಿ ಏನ್ರ ಮಾಡ್ಬೋದಿತ್ತು. ಈಗ ಆಕೆ ಹೇಳಿಬಿಟ್ಟಿನಿ, ಆಕೆ ಏನು ಅನ್ಕೊತಾಳ ಏನು ಅನ್ಕೋತಾಳ? ಏನು ಅನ್ಕೊಳಕ್ಕೆ ಏನೈತಿ ಹೇಳಲ್ಲ. ಅವರು ಭಾಳ ವರದಕ್ಷಿಣೆ ಕೇಳಿದ್ರವ, ಅದಕ್ಕೆ ಮತ್ತು ನಾನೆಲ್ಲಿ ಅದಕ್ಕೆ ಬ್ಯಾಡ ಅಂತಂದು ನಿಮ್ದು ಬಿಟ್ಟೀನಿ. ಮತ್ತು ಏಟಾಗಲಿ ಕೊಡ್ತಾನ ಈತ ನಮ್ಮ ತಮ್ಮ. ಅದಕ್ಕೆ ಅವನ ಮಗಳಿಗೆ ನಮ್ಮ ಈಕಿ ಕಾಶೋಗಿ ತೋರ್ಸಕತ್ತೀನಿ, ಮತ್ತು ಕೊಟ್ಟು ಮದುವೆ ಮಾಡ್ತೀನಿ ಅಂದನ ಕಾಶವರಪ್ಪ ಅಂತ ಹೇಳಲ್ಲ. ಅದ್ರಾಗ ಏನೈತಿ ಅಂದರೂ ವಜ್ಜಾಗತ್ಲೇ ತಂಗಿ. ಏನು ವಜ್ಜಾಗಲ್ ಬೇಯಕ್ಕ ಹೇಳು, ನಾ ಎಲ್ಲ ಬೇಕಾರ ಮಾತಾಡ್ತೀನಿ. ಅತಿಗಮ್ಮನ ಹತ್ರ ನೀ ತಲೆ ಕೇಶಬೇಡ. ಅಲ್ಲ ಅದ ವಿಷಯ ಅಲ್ಲ, ನಿನಗೆ ಹೆಂಗೆ ಹೇಳಿ ನಾನು. ನೀನು ಒಂದು ವಿಷಯ ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ಇದು ಮದುವೆ ಆಗಲಿ ಬಿಡು, ನೀ ಹೇಳ್ತೀನಿ ಕೇಳು. ನಮ್ಮ ಯಮನವನ್ನ ಅವಂಗ ನನ್ನ ಭಾಗ್ಯವನ ಮಗ್ಗ ಕೊಟ್ಟು ಮದುವೆ ಮಾಡೋಣ, ನಿಂಗೆ ಗೊತ್ತಾಗೋದಿಲ್ಲ, ಸುಮೀರು. ಯಾಕೆ ಬೇಕು ಇಷ್ಟು ಹೇಳಕತ್ತೀವಿ? ನಮ್ಮ ಮಾತಿಗೆ ಮರ್ಯಾದಿಲ್ಲ ಅಂಬಿ. ಹೌದವ ಎಕ್ಕ, ಹೌದು, ಭಾಳ ತೋರಿಸಿದ್ ಬಿಡು, ತೋರಿಸ್ತಿ ಖರೇನ. ಅಯ್ಯಯ್ಯ ನೀವಿಬ್ರು ಏನವ ನನ್ನನ್ನು ಕಟ್ಟಿ ಹಾಕ್ದಿರವ? ನೀವು ಮಾತ್ನಾಗನ ನಿಮ್ಮ ಕೈ ಮುಗಿತೀನಿ, ಒಂದಿಟ್ಟು ಸುಮ್ಮನೆ ಇರ್ತೀರನ್ನ ತಂಗಿ. ಅವಂಗ ಗೂರ್ಲು ರೋಗ ಐತಿ, TB ಅಂತಾರಲ್ಲ, TB ಐತಿ ಅವಂಗ. ನರ್ಪತ್ಲು ನಾರಾಯಣ ಇದ್ದಂಗದ. ನಾನು ಇವತ್ತ ನಾಳೆ ಸಾಯ್ತಾನ, ಜೋರಾಗಿ ಕೆಮ್ಮಿದ್ರ ನಂಗದ ಯಾವ ಅಂತವಾಗ ನಮ್ಮ ಕಾಶು ಕೊಡು. ನಾನು ನೀವಿಬ್ರು ಗಂಡ ಇಂತಿ ಬಿಟ್ಟಿರನ್ನ ತೋರಿಸಿದ್ ನಿಂತಿದ್ರು ನಾನು. ನಂದು ಇದ್ರಾಗ ಸ್ವಾರ್ಥ ಐತಿ ಯಕ್ಕ.
ನಂದು ಇದ್ರಾಗ ಸ್ವಾರ್ಥ ಐತಿ. ಈಗ ನಾನು ನೋಡು, ಅವ ಭಾಳ ಅಂದ್ರೆ ಭಾಳ ನಿಕ್ಸ್ನಿಕ್ ಬಿದ್ದೈತಿ ಹುಡುಗ. ಏನು ಇವತ್ತ ನಾಳೆ ಸಾಯ್ತಾನ ನನ್ನಂಗೆ ಅದ ನಾವು ಮೊದ್ಲ. ಏನು ಹೇಳಕತ್ತೀವಿ ನೀನು? ಅಂಥ ಸಾಯಿಲ್ ಹುಡುಗನ್ನ ಮದುವೆ ಮಾಡಕ್ಕೆ ಹೊಂಟಿಯ ನೀನು? ಸುಮ್ಮನೆ ಇರ್ತಾಳನ್ನ ಈಗೀಕಿ ಯಮುನೀನು ಹಗರದ ಮಾಡಿ ನೀನು ಎಲ್ಲಿ ಹೋಗ್ಕರ್ ಬಿಡಲ್ಲೋ ನಿನ್ನ. ನೋಡವಾ, ನಾನಂತರೂ ಇರೋ ವಿಷಯ ಹೇಳ್ತೀನಿ. ಅವ್ರು ನನಗೆ 1 ಎಕರೆ ಹೊಲ ಹಚ್ತೀನಿ ಅಂತ ಹೇಳ್ಯಾರ ನನ್ನ ಹೆಸರಲ್ಲೇ. ನನಗೆ ಮಕ್ಕಳ ಮರಿನ ನನಗೆ ಯಾರು ಏನು ಇಲ್ಲ. ನನ್ನ ಸಾಯ ಕಾಲಕ್ಕೆ ನನಗೆ ಒಂದಿಟ್ಟು ಆಸ್ತಿ ಇತ್ತಂದ್ರೆ ನಾಳೆ ಯಾರು ನನ್ನನ್ನು ಕರೆದು 1-2 ತುತ್ತು ರೊಟ್ಟಿ ಕೊಡ್ತಾರೆ. ಇಲ್ಲ ಅಂದ್ರೆ ನಾಯಿನೂ ನನ್ನನ್ನು ಮುಷ್ಟಿಡೋದಿಲ್ಲ. ಅದಕ್ಕೆ 1 ಎಕರೆ ಹೊಲಕ್ಕೆ ನಾನು ಈ ಕೆಲಸ ಮಾಡಕತ್ತೀನಿ. ಈಗ ಮತ್ತು ಈಗ ಹೇಳು ಮತ್ತು ಮಾಡಿಸಂದ್ರೆ ಮತ್ತೆ ಮಾಡಿಸ್ತೀನಿ ನೋಡು, ಕಾಶು ಕೊಟ್ಟು. ಅವರು ಅದಕ್ಕೆ ವರದಕ್ಷಿಣೆ ಏನು ಕೊಡಲಿಲ್ಲ ಅಂದ್ರೆ ನಡಿತೈತಿ. ನಮಗೆ ಹುಡುಗಿ ಬೇಕು ಅದು. ಹೌದಾ? ಕರೆ ಹೇಳಕತ್ತೀಯ? ಅಲ್ಲಿ ಬೇಯಕ್ಕ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಈಗ ಅವಾಗ ಶಿವಣ್ಣಗಾಗತ್ತಾ? ಇನ್ನವ ಇನ್ನೊಬ್ಬ ಹೋದನಲ್ಲ ಎಣ್ಣೆದವ, ಅವ ಅಂಕರು ಏಟೇಟು ಉಪಯೋಗಿಲ್ಲ. ಅದಂತರೂ ಉಂಡು ಕೈ ಕುಂಡು ಗುಡ್ಸ್ಕೊಂಡು ಹೊಂಟು ಹುಡುಗ. ಇನ್ನು ಯಾರು ಮದುವೆ ಮಾಡ್ತಾರಕ್ಕಿನ್ನ ಯಮನವನ್ನ ಎಳ್ಳಿನ ನೋಡಣ. ಭಾಗ್ಯವನ್ ಮಗ ಅವಾಗ ಯಾವಾಗ ಎದಕ್ಕೆ ಬಂದಾಗ ಯಾರ್ದ ಮದುವೆಗೇನ ಏನೋ ಬಂದಾಗ ಹೋದಾಗ ನೋಡೀನಿ. ಬೇಷಗ ಇದ್ನಲ್ಲಿ ಅವು ಕೆಂಪಗ ಬೇಷಿದ್ದ. ಅವ ಬೇಷಿದ್ದ ಸಣ್ಣವಿದ್ದಾಗ. ಈಗ ದೊಡ್ಡವಾದಂಗೆಲ್ಲ ಅದು ಸೇರ್ಕೊಂಬಿಡತ್ತದು. ಎಂಥದ TV ಅಂತ ನೋಡು, ದಮ್ಮು ಕಟ್ಟು ಕ್ವಾಕ್ 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 ಕೆಮ್ಮತ್ತ. ಏನೇನೂ ಇಲ್ಲ ಮೈಯಾಗ ಎಲ್ಲ ಬಂದ್ಬಿಟ್ರೆ ಏನಿಲ್ಲ. ಉಳಿಯಲ್ಲ ಅಂತಾರ. ಅವ್ರಿಗೇನು ಆಸೆ ಅಂದ್ರೆ ಒಟ್ಟು ಹೆಂಗೆ ಮನ್ಯಾಗ ಒಂದು ಮಾಡ್ಕೊಂಡಿರಕ್ಕೆ ಒಂದು ಸೊಸಿನೂ ಆಗುತ್ತಾ. ಆಮೇಲೆ ಒಂದು ಏನೋ ಒಂದು ಹಡ್ದು ಕೊಟ್ಲಂದ್ರೆ ಮನಿದು ಇದನ್ನು ದೀಪನೂ ಹಚ್ಚಿದಂಗೆ ಆಗತ್ತಾ. ಅವ ಅಂತೂ ಭಾಳ ದಿನ ಇರೋದಿಲ್ಲ ಅನ್ನೋದಕ್ಕನ ನೋಡಿ ಮಾಡಿ ಮದುವೆ ಮಾಡವ ಅಂತ ನನಗೆ ಹೇಳಿ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನೀ ಕೆಲಸ ಇಷ್ಟು ಮುತುವರ್ಜಿದ್ದ ಮಾಡಕತ್ತೀನಿ. ಇರೋದು ಹೇಳ್ತೀನಿ, ನೀವು ನಂದು ಬಾಯಿ ಕಟ್ಟಿ ಹಾಕ್ಬೇಡ್ರಿ. ಯಾಕ ಆದರೂ ಪಾಪಿ ಯಮ್ನವ್ವ ಬೇಡವ, ಬೇರೆ ಯಾವ್ದಾರ ನೋಡು ಅಂತ ಬಿಡು ಹೋಲಿ. ಇಲ್ಲಪ್ಪ, ಆಕಿ ಚಲೋನೇ ಇರ್ತಾಳ. ಹಂಗೇನ್ರ ಅವ್ಗೆ ಹೆಚ್ಚು ಕಮ್ಮಿ ಆದ್ರೂ ಮತ್ತು ಈಕಿನೇನು ಅವ್ರು ಕೈ ಬಿಡೋದಿಲ್ಲ. ಇಡೀ ಮಂತನೇ ನಡ್ಸ್ಕೊಂಡು ಹೋಗ್ತೀನಂತ ನನಗೆ ಮಾತು ಕೊಟ್ಟಾರ. ಹಂಗೆ ನಡ್ಸ್ಕೊಂಡು ಹೋಗ್ತಾರ, ನಾ ಇರ್ತೀನಲ್ಲ. ನಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮತ್ತು ನಾನು ಗೋಮಾಳ ತಿರುವಾಕೆ. ಮತ್ತು ನಾನೇನು ಸುಮ್ಮ ಬಿಡೋದಿಲ್ಲ ತಮ್ಮ, ಹೆದರ್ಬೇಡ, ಏನಾಗಲ್ಲಲ್ಲೋ. ಆದರೂ ಕುಂದರಿ ಸಾಕು. ಮೊದ್ಲು ನಿಮ್ಮ ಮಕ್ಕಳು ಮರಿ ನೋಡ್ಕೊಳ್ರಿ, ಆಮೇಲೆ ಬೇರೆ ಮಕ್ಳು ಮರಿನ ಎಲ್ಲಾನು ದಡ ಸೇರಿಸುವಂತ್ರಂತ. ನೋಡುವ, ಯಾಕ ನೀ ಏನಾರ ಅನ್ಕೋ, ಏನಾರ ಮಾಡು. ಅದು ಯಾವ್ದನ್ನ ಎಲ್ಲೇ ಬೇರೆ ಕಡೆ ಇರ್ತಾನಂದೆಲ್ಲ ಅಂಥವೆಲ್ಲ ಬೇಡ. ಬೇಷಾಗಿ ಚಲೋತ್ನಾಗೆ ಆರೋಗ್ಯವಂತ ಇರೋ ಹೆಂಗಾರ ಮಾಡಿ ನೋಡಿ ಒಂದು ನಮಗೆ ಕರ್ಸಿ ತೋರಿಸ್ಬಿಡು. ನನ್ನ ಮಗಳಿಗೆ ಮದುವೆ ಮಾಡಿ ಕೊಟ್ಬಿಡ್ತೀವಿ ನಾವು. ಏನಂತಿ? ಇನ್ನೊಂದು ಗೌಡ್ರ ಸಂಬಂಧ ಐತಿ, ಜಮೀನ್ದಾರ ಸಂಬಂಧ ಚಲೋ ಐತಿ, ಇಲ್ಲೇ ಮಗ್ಳೂರು. ಏನು ಬರಕ್ಕೆ ಹೇಳ್ತೀನಿ ನೋಡು ಹುಡುಗನ್ನ. ಏನು ಗೌಡ್ರು ಜಮೀನ್ದಾರರು ಇಂಥವ ಯಾವರ ಚಲೋ ಸಂಬಂಧ ಇದ್ರೆ ಹೇಳು. ಮಗ್ಳೂರು ಅಂದ್ರೆ ನಮಗಂಕರು ಗೊತ್ತಿದ್ದ ಇರ್ತಾರೆ. ಯಾರು? ಹುಡುಗನ ಹೆಸರು ರಾಮನಗೌಡ ನೋಡು. ರಾಮನಗೌಡನ? ಏನಪ್ಪ ಆತಕ್ಕ ಬರಕಂಕ್ರು ಹೇಳು. ಬಂದು ಹುಡುಗಿ ನೋಡ್ಲಿ, ಅವ್ರಿಗೆ ಮನ್ಸಿಗೆ ಬಂತಂದ್ರೆ ಆಮೇಲೆ ನಾವು ಮಂತನ್ ಹೆಂಗೆ ಏನು ಎಲ್ಲ ನಾವು ವಿಚಾರ ಮಾಡ್ತೀವಂತ. ಒಂದಿಟ್ಟು ನೋಡಿ ಮಾಡಿ ನೋಡವಾ, ಮತ್ತು ಅವಸರ ಮಾಡ್ಬಿಡ. ಯಾಕ? ಇಲ್ಲಪ್ಪ ಇಲ್ಲ. ಈಗಾದ್ರೂ ನಾ ಹೇಳ್ತೀನಿ ಕೇಳು. ನಮ್ಮ ಯಮನಿನ ಇಡೀ ಮಂತನ ಹಿಡಿತಾರ ಅವರು. ಹಂಗದಾರ ಅವರು. ಅದ ಕಾರಣಕ್ಕೆ ನಾ ಮಾಡ್ಸಕತ್ತೀನಪ್ಪ. ಮತ್ತು ನೀ ತಪ್ಪು ತಿಳ್ಕೊಬೇಡ ತಮ್ಮ. ಹೌದು, ನನ್ನ ಸ್ವಾರ್ಥ ಐತಿ, ನಾನು 1 ಎಕರೆ ಹೊಲ ಹಚ್ತೀನಿ ಅಂದಾರ, ಅದು ಬೇರೆ ವಿಷಯ. ಆದ್ರೆ ಆಕಿದ ಭಾಗ್ಯ ತಿರ್ತಿತ್ತಲ್ಲ, ಅದಕ್ಕೆ ಮಾಡ್ಸಕ್ಕ ಮಾಡಿಸು. ಇವ್ರು ಹಾಗೆ ಇವರು ಎಲ್ಲದಕ್ಕೂ ನರಳದ ಮಾಡ್ತಾರ, ತಲೆ ಕಿಶಬೇಡ. ಮಾಡಿಸ್. ಮತ್ತು ನಾ ಮತ್ತು ಆಕಿ ವಯಸ್ಸದ ಮುದುಕಿ ಅವ್ರಿಬ್ರು ಅಣ್ಣಂದ್ರದ್ದು ಎಲ್ಲ ಅಣ್ಣ ತಮ್ಮಂದ್ರದ್ದು ಅಷ್ಟ್ರದ್ದು ಭಾಗ್ಯ ತೆರಿತೈತಿ. ಮಾಡಿಸು, ಏನಾಗೋದಲ್ಲ. ಹಂಗೆ 1 ಲಕ್ಷ ಇಟ್ಟು ನಮ್ಮ ಮಗಳದು ನೋಡವ. ಮಾಡ್ಸೋನ್ ಮಾಡ್ಸೋನ್ ಬರ್ಲ. ನಂಗೆ ಒಂದಿಟ್ಟು ಕೆಲಸ ಐತಿ, ಹೋಗಿ ಬರ್ತೀನಿ. ಮತ್ತು ಅವರು ಯಾವಾಗ ಬರಬೇಕು ಏನು ಎಲ್ಲ ಕೇಳ್ಕೊತೀನಿ. ಯಮನವರ ನೋಡಕ್ಕೆ ಬರೋದ. ಚಾ ಹಿಡ್ದಿದ್ನಲ್ಲಿ ಬೇಕಾ? ಇರ್ಲಿ ಮತ್ತೆ ಬರ್ತೀನಂತ. ಯಪ್ಪ ಖರೇನ ನಾ ಏನೋ ಅನ್ಕೊಂಡಿದ್ನಪ್ಪ ನಿಮ್ಮ ಗುಂಡವಕ್ಕನ. ಈಕೆ ಯಾಕ ಭಾರಿ ಅಂದ್ರೆ ಭಾರಿ ಎಡ್ಬಿಟ್ಟದಲ್ಲ ಈಕೆ. ಭಾರಿ ಹುಷಾರಾಗಿರ್ಬೇಕ್ರಿ. ಯಾವ್ರ ಮಂತನ್ ತೋರಿಸಿಲ್ಲ ಅಂದ್ರೆ ನೋಡಿ ಮಾಡಿ ಸಂಬಂಧ ಮಾಡೋಣಪ್ಪ. ಇಲ್ಲ ಅಂದ್ರೆ ನೋಡಿ ಇಲ್ಲಿ ತಲೆ ಮೇಲೆ ಚಪ್ಡಿಕಲ್ಲ, ಅದು ಮಾತ್ರ ಪಕ್ಕ. ನಾನು ಅದನ್ನ ಅಂತೀನಿ. ಎಷ್ಟು ಚಲೋ ಹುಡುಗಿ ಬಾಳವಂತಿ ತಗೊಂಡೋಗಿ ಅವನ ರೋಗಿಷ್ಟು ಕಟ್ಟಕೊಂಟಾಳಲ್ಲ, ಮತ್ತೆ ಕಟ್ಟುಳಕ್ಕಲ್ಲ ಅಂತೀನಿ ನಾನು. ಅಯ್ಯ ಸುಮ್ಕುಂದಿರಿ ಸಾಕು. ಏನು ರೋಗಿಷ್ಟ? ರೊಕ್ಕ
ರೊಕ್ಕಕ್ಕೆ ರೋಗ ಹತ್ತಾನ ನೀವು ಭಾರಿ ಇದ್ದೀರಿ ಏನೋ ಅಂತಾರಲ್ಲ ನಡ್ರಿ ಸಾಕು ಬರ್ರಿ ಎದ್ದು ಬರ್ರಿ ಒಳಕ್ಕೆ